ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 617ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮನ ಬಾಲಕ್ಕೆ ಬೆಂಕಿ ಇಟ್ಟು ಅವನನ್ನು ಬೀದಿಗಳಲ್ಲಿ ಸುತ್ತಾಡಿಸುವ ಕಾಲಕ್ಕೆ ತನ್ನ ಶರೀರವನ್ನು ಕುಗ್ಗಿಸಿ ಬಂಧನದಿಂದ ಬಿಡುಗಡೆಯಾಗಿ ಸ್ವತಃ ತಾನೇ ದಿಟ್ಟಿಸಿ ನೋಡಿ ಎಲ್ಲನೂ ಸುಡಲಿಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆಗೆ ಸೀತೆ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಹನುಮನಿಗೆ ಯಾವುದೇ ಪ್ರಕಾರದ ದುಃಖ ಕೊಡಬೇಡ, ಸುಡಬೇಡ ಅಂತ ಕೇಳ್ತಿರ್ತಾಳೆ. ಅದೇ ದೃಶ್ಯವನ್ನು ಮುಂದುವರಿಸಿ ಹನುಮ ಊರನ್ನು ಸುಟ್ಟುಕೊಂತ ಬರ್ತಿರ್ತಾನೆ. ರಾಕ್ಷಸ ವೀರರ ಮನೆಗಳನ್ನು ಸುಡ್ತಾನೆ. ರಾವಣನ ಅರಮನೆಗೂ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚುತ್ತಾ ಮುಂದೆ ಬರ್ತಾನೆ. ಅದನ್ನೇ ಕವಿ ಹೀಗೆ ಬರೀತಾರೆ. ಮತ್ತೊಂದೆಡೆ ಶಾಲ್ಮಲಿ ಕೇಸರಿ ಹೂಗಳಂತೆ, ಶಾಲ್ಮಲಿ ಗಿಡದ ಕೇಸರಿ ಹೂಗಳಂತೆ ಅತಿ ವೇಗದಲ್ಲಿ ಭಸ್ಮ ಮಾಡಿದ ಲಂಕೆಯನ್ನು ಮಹಾತ್ಮ ಹನುಮ ರುದ್ರನ ಕೋಪದಂತೆ, ಪರಮೇಶ್ವರ ರುದ್ರಾವತಾರ ತೊಟ್ಟಾಗ ರೌದ್ರಾವತಾರದ ಏನು ಕೋಪ ಇರ್ತದಲ್ಲ, ಆ ಕೋಪ ಹೆಂಗೆ ಎಲ್ಲನೂ ಸುಟ್ಟು ಬಸ್ ಮಾಡ್ತದೆ, ಎದುರಿಗೆ ಏನು ಸುಡಬೇಕಂತ ಅಂತಿರ್ತದೆ. ಆ ರೀತಿಯಾಗಿ ಹನುಮ ಬಾಲಕ್ಕೆ ಕಿಟ್ಟಂಥ ಬೆಂಕಿ ಎಲ್ಲವನ್ನು ಸುಟ್ಟು ಬಸ್ ಮಾಡ್ತಾ ಬರ್ದು. ಎತ್ತ ನೋಡ್ತೀರ ಅತ್ತೆಲ್ಲ ಈ ಮುತ್ತುಗದ ಹೂಗತೆ, ಶಾಲ್ಮಲ ಹೂದ ಕೇಸರಿ ಹೂವನ್ನು ಅಂದರೆ ಎತ್ತ ನೋಡ್ತೀವಿ ಅತ್ತ ಕೆನ್ನಾಲಿಗೆ ಕಾಣಿಸ್ತಾ ಹೋಗ್ತಿತ್ತು. ಈ ಕೆಲವೊಂದು ಗಿಡಗಳ ಕೇಸರಿ ಬಣ್ಣದ ಹೂಗಳನ್ನೇನು ಬಿಡ್ತಾವ, ಪೂರ್ಣ ಬಿಟ್ಟಾಗ ಅವು ಹೇಗೆ ಕಾಣಿಸ್ತಾವ ಅನ್ನೋದನ್ನು ನಮ್ಮ ಕಡೆಗೆ ಮುತ್ತುಗದ ಹೂ ಅಂದರೆ ನಾವು ಹೋಳಿಗೆ ಹೂ ಅಂತ ಕರಿತೇವೆ ನಾವು. ಭಾಳ ಕೇಸರಿ ಬಣ್ಣದ ಇರ್ತದೆ. ಅದು ಅಲ್ಲೆಲ್ಲ ಇಡೀ ಲಂಕೆ ಆ ಗಿಡಗಳಂತೆ ಕಾಣಿಸ್ತಾ ಇರ್ತದೆ. ಮುಂದುವರೆದು ಲಂಕೆ ಇದ್ದ ಪರ್ವತದ ಸುತ್ತ ಬೆಂಕಿ ಇಟ್ಟ ಹನುಮ ಕಂಡಿತು ಜ್ವಾಲೆ ಉಂಗುರದಂತೆ. ಇವನ ಅರಮನೆಯೂ ದೊಡ್ಡ ಒಂದು ಶಿಲೆಯ ಮೇಲಿತ್ತು, ಲಂಕೆನೂ ಶಿಲೆಯ ಮೇಲಿತ್ತು. ತ್ರಿಕೂಟ ಅಂತ ಕರೀತಾರೆ ಅದಕ್ಕೆ. ಇವೇನು ಬೆಂಕಿ ಹಚ್ಚಿದಲ್ಲ, ಆ ಶಿಲೆಯ ಸುತ್ತಮುತ್ತ ಏನು ಬೆಂಕಿ ಹಚ್ಚಿತ್ತು ಅದು ಉಂಗುರಗತೆ ಕಾಣಿಸೋಕ್ಕಾಯ್ತು, ಉಂಗುರದಂತೆ. ತುಪ್ಪ ಸುರಿದ ಅಗ್ನಿಯಂತೆ ಜ್ವಾಲೆಗಳು ಗಗನದ ಎತ್ತರ ಹರಡಿದವು, ಹೊಗೆ ಇಲ್ಲದೆ. ಹೆಂಗೆ ಅಗ್ನಿಗೆ ತುಪ್ಪ ಸುರಿದಾಗ ಹೊಗೆ ಇಲ್ಲದ ಅದು ಒಮ್ಮೆಲೆ ಭಗ್ ಅಂತ ಹೇಳ್ತದಲ್ಲ, ಮ್ಯಾಗ ಜ್ವಾಲೆ ಹೇಳ್ತದಲ್ಲ, ಆ ರೀತಿಯಾಗಿ ಲಂಕೆಯನ್ನು ಜ್ವಾಲೆಗಳು ಸುಡ್ತಾ ಇರ್ತಾವೆ, ಜ್ವಾಲೆಗಳು ಗುಗಿಲೇಳ್ತಾ ಇರ್ತವೆ. ಕೋಟಿ ಸೂರ್ಯ ತೇಜನಂತೆ ಧಗೆಧಗಿಸುವ ಜ್ವಾಲೆ ಗುಡುಗಿತು ಭೂಮಂಡಲ ಇಬ್ಬಾಗಾದಂತೆ. ನೋಡಿ ಇಲ್ಲಿ ಕವಿ ಯಾವ ರೀತಿಯಾಗಿ ಬರೀತಾನೆ. ಕೋಟಿ ಸೂರ್ಯ ತೇಜನಂತೆ, 1 ಕೋಟಿ ಸೂರ್ಯನ ಒಂದು ಕಡೆ ಕೂಡಿಸಿದಾಗ ಎಷ್ಟು ಪ್ರಕಾಶ ಬರ್ತಿದಲ್ಲ, ಅಷ್ಟು ಪ್ರಕಾಶ ಈ ಜ್ವಾಲೆಯಿಂದ ಬರ್ತಿತ್ತು. ಬೆಂಕಿಯನ್ನು ಹಚ್ಚಿದ್ದಲ್ಲ ಲಂಕೆಗೆ, ಆ ಲಂಕೆ ಸುಡುವಂಥ ಜ್ವಾಲೆಯಿಂದ, ಬೆಂಕಿ ಜ್ವಾಲೆಯಿಂದ ಈ ಕೋಟಿ ಸೂರ್ಯಗೆ ಇದಕ್ಕೆ ತೇಜಿಗೆ ಸಮ ಅದು ಬರ್ತಾಯಿತ್ತು. ಮುಂದೆ ಜ್ವಾಲೆಗೆ ಭೂಮಂಡಲ ಒಡೆದ ಇಬ್ಬಾಗಾದಾಗ ಯಾವ ರೀತಿಯಾಗಿ ಭೂಮಿ ಕಂಪನ ಮಾಡ್ತಿದೆ. ಇಲ್ಲಿ ಕೆಲವೊಂದು ವೈಜ್ಞಾನಿಕ ವಿವರಣೆಗಳನ್ನು ಬರ್ತಾವೆ. ಹೇಳ್ತಾರೆ, ಈಗೇನು ನಮ್ಮ ಹತ್ತಿರ ಚಂದ್ರ ಇದ್ದಾನಲ್ಲ, ಒಂದಾನೊಂದು ಕಾಲದಲ್ಲಿ ಭೂಮಿ ಒಂದು ಬಾಗಿತ್ತು, ಭೂಮಿ ಒಡೆದು ಅದು ಮತ್ತೊಂದು ಕಡೆಗೆ ಚಂದ್ರನಾಗಿದೆ. ಮತ್ತು ಇವು ನಿರಂತರ ನಡೆಯುವಂಥ ಆಕಾಶಕಾಯಿಗಳ ಪ್ರಕ್ರಿಯೆ ಅದು, ಬದಲಾವಣೆಗಳು. ಇಲ್ಲಿ ಅದನ್ನು ಹೇಳ್ತಾ ನಾವು ಕವಿ, ಭೂಮಿ ಒಡೆದು ಹೆಂಗೆ ಸಿಡ್ತಿತ್ತಲ್ಲ, ಅದು ಸೊಪ್ಪಳು ಹೆಂಗೆ ಬರ್ತೈತಿ, ನಡತೈತಿ ಹೆಂಗಲ್ಲ, ಆ ರೀತಿಯಾಗಿ ಲಂಕೆ ನಡಲಿಕ್ಕೆ ಶುರು ಮಾಡ್ತದೆ. ಎತ್ತ ನೋಡಿದರು ಜ್ವಾಲೆ ನಂದಿಸುವ ಹೊಗೆ. ಯಾಕಡೆ ನೋಡ್ತೀರಿ ಆ ಕಡೆಲ್ಲ ಜ್ವಾಲೆ. ಅವರೆಲ್ಲ ಏನು ಮಾಡೋಕತ್ತಿದ್ರು, ತಮ್ಮ ಮನೆಗಳನ್ನು ರಕ್ಷಿಸ್ಕೊಳ್ಳಿಕ್ಕೆ ನಂದಿಸ್ತಾ ಹೊಂಟಿದ್ರು. ಆ ನಂದಿಸುವ ಹೇಳಿದಾಗ ಹೊಗೆ ತುಂಬಿ ಹೋಗ್ತಿತ್ತು, ಹೊಗೆಗಟ್ಟಿತ್ತು. ತುಂಬಿತು ಆಕಾಶ ಕಪ್ಪು ಹೊಗೆ ಮೋಡಗಳಿಂದ. ಒಂದು ಕಡೆ ಸುಡುವ ಇದರಿಂದ, ಇನ್ನೊಂದು ಕಡೆಗೆ ಅವರು ಅದನ್ನು ಬೆಂಕಿ ನಂದಿಸುವುದರಿಂದ ಇನ್ನು ಹೊಗೆ ಬಂದಿತ್ತಲ್ಲ, ಇವೆಲ್ಲ ಮ್ಯಾಗ ಆಕಾಶ ತುಂಬ ಹೊಗೆನ ಕವಿದು ಬಿಟ್ಟಿತ್ತು. ಭಯಭೀತ ರಾಕ್ಷಸರು ನುಡಿದರು ಕಂಡ ವಿನಾಶ ದೃಶ್ಯ. ಅದನ್ನೇನು ದೃಶ್ಯ ನೋಡಿದ್ರು ವಿನಾಶ ದೃಶ್ಯ ಅಂತಾರೆ. ಆ ಅಗ್ನಿ ಪ್ರಳಯ ಏನು ನೋಡ್ತಾರೆ, ಅಗ್ನಿ ಪ್ರಳಯನ ಆಗಿರ್ತದೆ.
ನೋಡಿಕೊಂಡು ಹೆದರಿ ರಾಕ್ಷಸರು ತಮ್ಮಲ್ಲಿ ಅಂದ್ಕೊಳ್ತಾರೆ, ಸಾಮಾನ್ಯ ವಾನರನ್ನೆಲ್ಲ ಇದು, ನಾವೇನೋ ತಿಳಿದಿದ್ವೋ, ಇವನ ಸಾಮಾನ್ಯ ಅಲ್ಲಪ್ಪ, ಇವ ಇಡೀ ಲಂಕೆನ ಸುಡಾಕತ್ತ ಅಂತ ಹೇಳ್ತಾರೆ. ಸಾಕ್ಷಾತ್ ವಜ್ರ ಆಯುಧ ಇಂದ್ರನಾಗಿರಬೇಕು. ಇಂದ್ರನ ಈ ವಾನರನ ರೂಪದ ತೊಡ್ಕೊಂಡು ಈ ನಮನೆ ಮಾಡ್ತಾ ಇದ್ದಾನ ಏನು ಅಂತ ತಿಳಿತಾರೆ. ಇಲ್ಲವೇ ಸ್ವತಃ ಅಗ್ನಿದೇವನ ವಾನರ ರೂಪ ತೊಡ್ಕೊಂಡು ಬಂದಿರಬೇಕು, ಇಲ್ಲವೇ ವರುಣದೇವನು ವಾನರ ರೂಪ ತೊಡ್ಕೊಂಡು ಬಂದಿರ್ಬೋದು, ಇಲ್ಲವೇ ಶಿವನ ಅವತಾರ ರುದ್ರ, ಸ್ವತಃ ರುದ್ರನೇ ಈ ವಾನರ ಅವತಾರ ತೊಡ್ಕೊಂಡು ಬಂದೇನು ಅಂತ ಹೇಳಿ ತಮ್ಮಲ್ಲೇ ತಾವು ಭಯಭೀತರಾಗಿ ಅಂದ್ಕೊಳ್ತಾರೆ. ಇಲ್ಲವೇ ಸೂರ್ಯದೇವ, ಸೂರ್ಯನ ಬಂದು ಇಲ್ಲಿ ಸುಡಾಕತ್ತಾನ, ಇಲ್ಲವೇ ಕುಬೇರ ಸುಡಾಕತ್ತಾನ ಇದನ್ನು, ಇಲ್ಲವೇ ಯಮನಿರಬೇಕು, ವಾನರ ಅಲ್ಲ ಯಮ ಇರಬೇಕು, ಎಲ್ಲರನ್ನೂ ಏನು ಮಾಡ್ತಾ ಇದ್ದಾನೆ, ಧ್ವಂಸ ಮಾಡ್ತಾ ಇದ್ದಾನ ಅಂತ ಹೇಳ್ತಾರೆ. ರಾಕ್ಷಸರ ಸಂಹಾರಕ್ಕಾಗಿ ಚತುರ್ಮುಖ ಬ್ರಹ್ಮ ಸೃಷ್ಟಿಕೃತ ಬಂಧನೆ ವಾನರನಾಗಿ. ಮತ್ತೊಂದು ಸಂದೇಹ ಚಾಲು, ಸ್ವತಃ ಬ್ರಹ್ಮಣ ಬಂದ ಕಾಶಿ ಇದನ್ನೆಲ್ಲ ನಾಶ ಮಾಡಾಕತ್ತ, ವಾನರ ರೂಪ ತಗೊಂಡು ಬಂದ ಅಂತ ಹೇಳಿ ಅಂದ್ಕೊಳ್ತಾರೆ. ವನ ಗಿಡ ಕುದುರೆ ಆನೆ ರಾಕ್ಷಸರ ನಾಶ ತುಂಬಿತು ಆಕ್ರಂದನ ದುರಂತ ದೃಶ್ಯ. ಎತ್ತ ನೋಡ್ತಿ ಎಲ್ಲ ಕಡೆ ದುರಂತ ದೃಶ್ಯ, ಎಲ್ಲ ಕಡೆಯಿಂದ ಆಕ್ರಂದನ, ಗಿಡಗಳು ಸುಡ್ತಾ ಇದ್ದು, ಮರಗಳು ಸುಡ್ತಾ ಇದ್ದು, ರಾಕ್ಷಸರು ಆಕ್ರಂದನ ಚೀರಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಸಹಾಯ ಕೇಳ್ತಿರ್ತಾರೆ. ಈ ಒಂದು ಆಕ್ರಂದದಿಂದ ಇಡೀ ಆಕಾಶ ಎಲ್ಲ ತುಂಬಿ ಹೋಗಿತ್ತು. ಕಂಡಿತು ಹನುಮನ ಸಿಟ್ಟಿಗೆ ಸೋತ ಲಂಕೆ, ದಗದಗಿಸಿ ಉರಿಯುವ ಬೆಂಕಿ ಚೆಂಡಿನಂತೆ. ಉಪಮಾಲಂಕಾರ ನೋಡಿ, ಹನುಮ ಹಚ್ಚಿದ ಬೆಂಕಿಯಿಂದಾಗಿ ಇಡೀ ಲಂಕಾ ನಗರ ದಗದಗಿಸ್ತಾ ಇತ್ತು, ಸುಡ್ತಾ ಇತ್ತು. ಹೆಂಗಪ್ಪ ಅಂದರೆ ಅದು ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ಬೆಂಕಿ ಚೆಂಡಿನಂತೆ ಕಾಣಿಸ್ತಾ ಇತ್ತು. ಉರಿಯುವ ಬೆಂಕಿ ಚೆಂಡಿನಂಗೆ ಲಂಕೆ ಕಾಣಿಸೋಕಿತ್ತು. ವನ ನಾಶಪಡಿಸಿ ರಾಕ್ಷಸರನ್ನು ಸಂಹರಿಸಿ ಲಂಕೆ ಸುಟ್ಟು ನಿಂತ ಹನುಮ ಶಾಂತನಾಗಿ. ಒಂದು ಕಡೆಗೆ ಮೊದಲನೇ ಪಾಠನ ಶುರು ಮಾಡ್ತಾನೆ, ವನ ನಾಶ ಮಾಡ್ತಾನೆ. ರಾವಣಿಗೆ ಸುದ್ದಿ ಹೋಗಿ ಮುಟ್ಲಿ, ರಾವಣ ತಾನು ನೋಡ್ಬೇಕಂತೇಳಿ ಅದರ ಸಹಾಯಕ್ಕೆ ಬಂದವರು ಹಿಡಿಯಕ್ಕೆ ಬಂದವರು ರಾಕ್ಷಸರನ್ನೆಲ್ಲ ಕೊಲ್ತಾನೆ. ಎರಡನೇದ್ದು. ಮೂರನೇದ್ದು, ರಾವಣನ ದರ್ಶನ ತಗೊಳ್ತಾನೋ, ರಾವಣಿಗೆ ಹಿತೋಪದೇಶ ಮಾಡ್ತಾನೋ. ಇದಕ್ಕೆ ರಾವಣ ಇವನ ಬಾಲಕ ಬೆಂಕಿ ಹಚ್ಚುವ ಏನು ದಂಡವನ್ನು ಹೇರ್ತಾನೆ, ಶಿಕ್ಷೆಯನ್ನು ಕೊಡ್ತಾನೆ. ಅದನ್ನೇ ಉಪಯೋಗ ಮಾಡಿಕೊಂಡು ಇಡೀ ಲಂಕೆಯನ್ನು ಬೆಂಕಿ ಹಚ್ಚಿ ಶಾಂತ ಚಿತ್ತದಿಂದ ಹನುಮ ಬಂದ ನಿಲ್ತಾನೆ. ನಿಂತು ತ್ರಿಕೂಟ ಪರ್ವತದ ಶಿಖರದ ಮೇಲೆ ಹನುಮ ತ್ರಿಕೂಟ ಪರ್ವತದ ಶಿಖರ ಮೇಲೆ ನಿಲ್ತಾನೆ. ಶಾಂತಚಿತ್ತನಾಗಿ ನೋಡಿದ ಲಂಕೆ ಉರಿಯುವ ಭಯಾನಕ ದೃಶ್ಯ. ಆ ತ್ರಿಕೂಟ ಪರ್ವತದ ಮೇಲೆ ನಿಂತ್ಕೊಂಡು, ಇವೆಲ್ಲ ಪರ್ವತಗಳು ಇವತ್ತು ಇವೆ, ಅಲ್ಲಿ ಶ್ರೀಲಂಕಾದಲ್ಲಿ ಇವೆ. ಇದೇ ಸೆಂಟ್ರ್ ನಮ್ಮ ಲಂಕಾ, ಇವತ್ತಿನ ಲಂಕಾ ಏನಿದೆ ಲಂಕಾದ ಮಧ್ಯಭಾಗದಲ್ಲಿ ತ್ರಿಕೂಟ ಇದೆ. ಆ ಪರ್ವತದ ಮೇಲೆ ನಿಂತ್ಕೊಂಡು ಸುಡುವದ ದೃಶ್ಯ, ಭಯಾನಕ ದೃಶ್ಯವನ್ನು ಹನುಮಾನ್ ನೋಡ್ತಿರ್ತಾರೆ. ಕಂಡು ಉರಿಯುವ ಲಂಕೆ ಭಯಭೀತ ರಾಕ್ಷಸರ ದೃಶ್ಯ ಹನುಮ ಚಿಂತಿತನಾದ. ಮತ್ತೊಂದು ಕಡೆಗೆ ಅವನು ಚಿಂತೆ ಕಾಡ ಹಿಡಿತದ. ಒಂದು ಕಡೆಗೆ ಲಂಕೆ ಉರಿತಿರ್ತದ, ಅದನ್ನು ಉರಿಸ್ಬೇಕಂತಲೇ ಇರ್ತದೆ ಬಯಕೆ. ಎರಡನೇ ಕಡೆಗೆ ರಾಕ್ಷಸರನ್ನು ಎಲ್ಲ ಅರ್ಧಂಬರ್ಧ ರಾಕ್ಷಸರನ್ನು ಕೊಂದಿರ್ತಾನೆ, ಭಯಭೀತರಾಗಿ ಓಡಾಡ್ತಿರ್ತಾರೆ. ಇದರ ಮಧ್ಯದಲ್ಲಿ ಹನುಮನಿಗೆ ಒಂದು ಚಿಂತೆ ಕಾಡ ಹಿಡಿತದ. ಏನಪ್ಪ ಅಂದ್ರೆ, ಆತ್ಮ ಆನಂದದ ಮಧ್ಯೆ ಮನಸ್ಸಿನಲ್ಲಿ ಹನುಮ ಮೂಡಿತು ಭಾವನೆ, ನಡೆಯಿತಂಥ ಮೊಂಡತನ ನನ್ನಿಂದ. ಒಂದು ಕಡೆಗೆ ಆನಂದ ಅವನಿಗೆ, ರಾಕ್ಷಸರ ಸಂಹಾರ ಮಾಡಿದೆ, ರಾವಣಿಗೆ ಎಚ್ಚರಿಕೆ ಕೊಟ್ಟೆ, ಅವನ ಅರ್ಧ ಸೈನ್ಯ ಹಾಳು ಮಾಡಿದೆ, ಲಂಕೆಯನ್ನು ಸುಟ್ಟೆ ಅನ್ನುವಂತಹ ಸಂತೋಷ ಮನಸ್ಸದಲ್ಲಿತ್ತು. ಆದರೂ ಏನಪ್ಪ ಇದು ಮೊಂಡತನ, ನಾನು ಕೆಟ್ಟ ಕೆಲಸ ಮಾಡಿದೆ ಅಂತ ಚಿಂತೆ ಶುರುವಾತ ಅವನಿಗೆ. ನಾ ಇದನ್ನು ಮಾಡಬಾರ್ದಿತ್ತಲ್ಲ, ಇದೆಂಥ ಮೊಂಡತನ ಮಾಡಿದೆ, ನನ್ನಿಂದ ನಡೆದು ಹೋತಲ್ಲ ಅಂತಾನ. ನೀರಿನಿಂದ ಅಗ್ನಿ ನಂದಿಸಿದಂತೆ ಜಾನರು ಮಹಾತ್ಮರು ಆರಿಸಿಕೊಳ್ಳುವರು ತಮ್ಮ ಸಿಟ್ಟಾಗ್ನಿಯನ್ನು. ಅಲ್ಲಿ ಒಂದು ಲಕ್ಕ ಇದಕ್ಕೆ ಬರ್ತಾನೆ, ಮನುಷ್ಯನಲ್ಲಿ ಎಷ್ಟೇ ಸಿಟ್ಟು ಬಂತಂದ್ರೆ, ಜಾನರಾಗಿರ್ಬೋದು, ಈ ಒಳ್ಳೆಯವರು ಏನಿರ್ತಾರಪ್ಪ ಅಂದ್ರೆ ಮಹಾತ್ಮರು, ಅದನ್ನು ಬೆಳೀಲಿಕ್ಕೆ ಬಿಡೋಂಗಿಲ್ಲ, ಅದನ್ನು ಅಲ್ಲೇ ನಂದಿಸ್ಕೊಂಡು ಬಿಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ನಾನೇ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ, ಸಿಟ್ಟ ಏನು ಕೆಟ್ಟ, ಏನು ಅನಾಹುತ ಮಾಡಿದೆ ನಾನು ಅಂಥೇಳಿ ಅವನಿಗೆ ಉಲ್ಟಾ ತಿಳಿಯಕ್ಕೆ ಹಿಡಿತದ ಅವನಿಗೆ.
ನನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದಾಗಿತ್ತಲ್ಲ, ಮಾಡಲಿಲ್ಲ. ಸಿಟ್ಟಿನಲ್ಲಿ ಮನುಷ್ಯ ಪಾಪ ಮಾಡುವುದಿಲ್ಲವೇ? ಸಿಟ್ಟಿನಾಗ ಪಾಪ ಮಾಡುವುದು ಸಹಜನ. ನನಗೂ ಸಿಟ್ಟು ಬಂದಿತ್ತು, ನಾನು ಈ ಪಾಪ ಮಾಡಿದ್ದೇನೆ, ಇದು ಸಹಜ ಅಲ್ಲವೇ ಅಂತ ಮತ್ತೊಂದು ಸಲ ತನ್ನಂತ ಸಮರ್ಥಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೊಲ್ಲುವನು ಸಿಟ್ಟಿನಲ್ಲಿ ಮನುಷ್ಯ ತನ್ನ ಹಿರಿಯರನ್ನು, ನಿಂದಿಸುವನು ಸದ್ಗುಣಿಗಳನ್ನು. ಯಾರೆಲ್ಲ ಸಿಟ್ಟು ಬಂತ, ಸಿಟ್ಟದ ಕೈಯಾಗ ಯಾರು, ಸಿಟ್ಟದ ನಿಯಂತ್ರಣದಲ್ಲಿ ಯಾರು ಹೋಗ್ತಾರೆ, ಸಿಟ್ಟ ಕೈಯಾಗ ಯಾರು ತಮ್ಮ ಬುದ್ಧಿ ಕೊಡ್ತಾರೆ, ಅವರು ಕೊಲೆ ಮಾಡಲಿಕ್ಕೇನು ಹಿಂದೇಟು ಹಾಕೋದಿಲ್ಲ. ಹಿರಿಯರನ್ನು ಕೊಲ್ತಾರೆ, ಕಿರಿಯರನ್ನು ಕೊಲ್ತಾರೆ. ಅಲ್ಲಿ ವಯಸ್ಸು ಏನು ನೋಡೋಕೆ ಹೋಗೋದಿಲ್ಲ. ಅವರು ಸಿಟ್ಟು ಬಂದರೆ ಹೊರತು ತೆಗಿತಾರೆ. ಯಾರ ವಿಕಾರಣ ಸದ್ಗುಣಿಗಳು ಒಳ್ಳೆ ಮನುಷ್ಯ ಇದ್ದರೂ ಸಹಿತ, ಇವತ್ತು ಆ ಮಹಾತ್ಮನ ಬಂದು ಮುಂದೆ ನಿಂತರೂ ಸಹಿತ ಅವ್ರೇನು ಮಾಡ್ತಾರೆ ಅಂದರೆ ಅವನನ್ನು ಹೀಯಾರಿಸಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ನಾವು ಕೆಲವು ನೋಡ್ತಾ ಇದ್ದೇವೆ. ಇವತ್ತಿನ ಪರಿಸರದಲ್ಲಿ ಕೂಡ, ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮಲ್ಲಿ ಎಷ್ಟೋ ಜನ ಮಹಾತ್ಮರಾಗಿ ಹೋಗ್ಯಾರ. ಇನ್ನು ಕೆಲವೊಂದು ಇತ್ತೀಚಿನ ಜನ ಏನು ಮಾಡ್ತಾರಂದ್ರೆ, ಏನು ಅವ್ರನ್ನ ಪೂರ್ಣ ತಿಳ್ಕೊಂಡಿರ್ತಾರಂತ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಅಂತ ಗೊತ್ತಿಲ್ಲ, ಅಥವಾ ಯಾರೋ ಹೇಳಿದ್ದನ ತಮ್ಮ ಬುದ್ಧಿ ಬಲದಿಂದ ಅಲ್ಲದೆ ಇನ್ನೊಬ್ಬರ ಒಂದು ಬುದ್ಧಿಯ ಪ್ರಭಾವಕ್ಕೊಳಗಾಗಿ ಈ ಸಂತರನ್ನು ಪದೇ ಪದೇ ನಿಂದಿಸ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಾಗ ನೋಡ್ರಿ, ಗಾಂಧೀಜಿನಂತೂ ನಿಂದಿಸಿದವರು ಯಾರೂ ಇಲ್ಲ, ನಿಂದಿಸದೇ ಇದ್ದವರು ಯಾರೂ ಇಲ್ಲ. ಅವರೆಲ್ಲ ಯಾರಪ್ಪ ಅಂದರೆ 70ರ ದಶಕದಿಂದ ಈ ಕಡೆ ಹುಟ್ಟಿದವರು. ಗಾಂಧಿ ಬಗ್ಗೆ ಓದಿದವರು ಅಲ್ಲ, ತಿಳ್ಕೊಂಡವರು ಅಲ್ಲ, ಸಮಕಾಲೀನವರಲ್ಲ, ಏನೂ ಅಲ್ಲ. ಅವರೆಲ್ಲ ಏನೇನೋ ವಿಚಾರಗಳಂತಂದ ಎಲ್ಲ ಯಾಕೆ ಆಗ್ತದೆ, ಅವ್ರಿಗೆ ಒಂದಿಲ್ಲ ಒಂದು ರೀತಿಯಿಂದ ಸಿಟ್ಟಿರ್ತದೆ. ಅವ್ರಿಗೆ ಏನೋ ಕಳ್ಕೊಂಡಿರ್ತಾರೆ, ಆ ಸಿಟ್ಟಿನಿಂದ ಅವರು ಬೈತಿರ್ತಾರೆ. ಅದಕ್ಕೆ ಇಲ್ಲಿ ಹನುಮ ಹೇಳ್ತಾನೆ, ಸಿಟ್ಟು ಬಂತಪ್ಪ ಅಂದ್ರೆ ಇವೆಲ್ಲ ಪಾಪದ ಕೆಲಸಗಳು ನಡೆಯೋದು ಸಹಜ. ಅದಕ್ಕೆ ನಾನು ಹೊರತಲ್ಲ, ನಾನು ಸಿಟ್ಟಿನಿಕಾಯ ಬುದ್ಧಿ ಕೊಟ್ಟ, ಈ ಲಂಕೆ ಇಲ್ಲ ಸುಟ್ಟಿಲ್ಲ ಅಂಥೇಳಿ ಒಂದು ಕಡೆಗೆ ತಾನು ಮಾಡಿದ ಮೊಂಡತನಕ್ಕೆ ಸಮರ್ಥನೆ ಮಾಡಿಕೊಳ್ತಾನೆ. ಇದೇ ರೀತಿಯಾಗಿ ಮತ್ತೇನು ಹನುಮ ತನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತಾನೆ, ಮತ್ತೇನು ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.